ಕೊಡಕಲ್ಲಲ್ಲಿ ಭೀಕರ ಕೃತ್ಯ. ವೃದ್ಧ ಹಣ್ಣು ಮಾರಾಟಗಾರ್ತಿಗೆ ವಸತಿ ನಿವೇಶನದ ಆಮಿಷ ಒಡ್ಡಿ ಹಣ, ಒಡವೆ ದೋಚಿ ಕೊಲೆಗೆ ಯತ್ನ. 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರು ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಸರ್ಕಾರದ ವಸತಿ ಯೋಜನೆ ಜನತಾ ಮನೆ ಮಂಜೂರಾಗಿದೆ ಎಂದು ನಂಬಿಸಿ ವೃದ್ಧ ಹಣ್ಣು ಮಾರಾಟಗಾರ್ತಿಯೊಬ್ಬರನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಣ ಮತ್ತು ಚಿನ್ನಾಭರಣ ದೋಚಿದ್ದಲ್ಲದೆ ಭೀಕರವಾಗಿ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿರುವ ಆಘಾತಕಾರಿ ಘಟನೆ ಕೊಡೇಕಲ್ ಸಮೀಪ ನಡೆದಿದೆ. ರಿಯಾನಾ ಬೇಗಂ ಏನಾಗಬೇಕ್ರಿ ಅಯ್ಯವ್ರಿಗೆ? ನಾವು ತಮ್ಮನ ಹೇಳ್ತೀರಿ. ಇದು ಘಟನೆ ಹಿನ್ನೆಲೆ ಏನು ಬೇಕಾದ್ರೆ ಜನತಾ ಮನೆಗೆ ಸಿದ್ನವ್ರು ಜನತಾ ಮನೆ ಹಾಕ್ತೀವಿ ಬಾ ಅಂತಿಕೇರಿ ಗಾಡಿ ಹಣ್ಣಿನ ಗಾಡಿ ಬಿಟ್ಟು ಕೇರಿ 8 ಗಂಟೆಗೆ ಹೋಗಾಡ್ರಿ. 8 ಗಂಟೆಗೆ ಹೋಗಿ ಕೋಳೂರು ಬಸ್ ಹತ್ತಿ ಹೋಗಾಡ್ರಿ. ಕೋಳೂರ್ಲಿದ್ದ ಆ ಕಡೆ ಸೈಕಲ್ ಮೋಟ್ರ್ ಮೇಲೆ ಕರ್ಕೊಂಡು ಹೋಗಿ ಗುಳ್ಬಾಳನ್ನು ಇದಕ್ಕೆ ಇಳ್ಕಲಿಗೆ ಇದು ಮಾಡ್ಯಾರ. ಘಟನೆಯ ಹಿನ್ನೆಲೆ ದಿನಾಂಕ 10 ಜೂನ್ 2026ರಂದು ಬೆಳಿಗ್ಗೆ ಸುಮಾರು 8 ಗಂಟೆಗೆ ಕೊಡೇಕಲ್ ಗ್ರಾಮದ ನಿವಾಸಿಯಾದ ಹಾಗೂ ಹಣ್ಣು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ವೃದ್ಧೆ ರೋಷನ್ ಬಿ ಅವರಿಗೆ ಆರೋಪಿ ಮೌನೇಶ್ ಡೊಣ್ಣಿಗೇರಿ ಎಂಬಾತ ಕರೆ ಮಾಡಿದ್ದಾನೆ. ನಿಮಗೆ ಸರ್ಕಾರದ ಜನತಾ ಮನೆ ಮಂಜೂರಾಗಿದೆ, ಅದಕ್ಕೆ ಸಂಬಂಧಿಸಿದಂತೆ ಸಹಿ ಮಾಡುವುದು ಹಾಗೂ ಆಧಾರ್ ಕಾರ್ಡ್ ಪ್ರಕ್ರಿಯೆ ಬಾಕಿ ಇದೆ. ನಾನು ರಾಜನಕೊಳದಲ್ಲಿರುವ ಪೆಟ್ರೋಲ್ ಬಂಕ್ ಬಳಿ ಇರುತ್ತೇನೆ. ನೀವು ಅಲ್ಲಿಗೆ ಬಂದರೆ ಇಬ್ಬರೂ ಸೇರಿ ನನ್ನ ಬೈಕ್ನಲ್ಲಿ ಹೋಗೋಣ ಎಂದು ಹೇಳಿ ವೃದ್ಧೆಯನ್ನು ನಂಬಿಸಿದ್ದಾನೆ. 80 ಸನೇಕಾಗಿ 70. ವ್ಯಾಪಾರ ಮಾಡ್ಲಿಕ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬರ್ತಿದ್ರು? ಅವ್ರು ಬೆಳಗ್ಗೆ ಓದ್ತಿದ್ದೋಡ್ರಿ 6 ಗಂಟೆ 6:30 ಹೋಗಾಡ್ರಿ ಅವತ್ತ. ಜನತಾ ಮನೆ ಮಾಡ್ಲಿಕ್ಕೆ ನೀವು ಇಲ್ಲಿ ಲೋಕಲ್ ಯಾರಿಗಾರ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು? ರೊಕ್ಕ ಕೊಟ್ಟಾಡ್ರಿ, ಡಾಕ್ಯುಮೆಂಟ್ಸ್ ಯಾರಿಗೂ ಕೊಟ್ಟಿಲ್ಲ. ಯಾರಿಗೆ ರೊಕ್ಕ ಕೊಟ್ಟಾರಿ? ಒಂದು ಹೆಣ್ಮಗಳು ಮಾದರಿ ಹೆಣ್ಮಗಳು ಕೊಟ್ಟಾರ. ಅವರು ಸಹಿತ ಅವ್ರಿಗೂ ಏನು ಕರ್ಸಿದ್ರೇನ್ರಿ? ಕರ್ಸಿಲ್ರಿ, ಇವ್ರೊಬ್ಬರಿಗೆ ಇವ್ರಿಗೊಬ್ಬರೇ ಹೋಗ್ಯಾರ್ರಿ. ಇವ್ರ ನಂಬರ್ ಹೆಂಗೆ ಅವ್ರ ಕಡೆಗೆ ಬಂದವ್ರಿ? ಅದು ಅವಂಗ ಕೇಳೀವ್ರಿ, ಇದು ಹೇಳಿಲ್ರಿ ಅವ, ಅವಂಗ ಕೇಳೀವ್ರಿ ನಾವು. ಈಗ ಅಯ್ಯವರು ಏನೇನು ದರೋಡೆ ಏನೇನು ಮಾಡ್ಯಾರ? ಒಂದು ಮೇಲ್ಗೊಂಡಿತ್ರಿ, ಒಂದು ಜೀರೋ ಮಣಿ, ಒಂದು ಕರ್ಮಣ್ ಟಿಕ್ಕೆ, ಅವು ಸೈಡ್ ರಿಂಗ್ ರೀ, ಗುಗಡಿ ಕಡ್ಡಿ, ಇವು ಜಾಲ್ರಿ, ಕಿವ್ಯಾನು. ದುಡ್ಡು ಎಷ್ಟಿತ್ತು? ದುಡ್ಡು 70,000 ಇತ್ತು ರೀ. ಅಯ್ಯವ್ರಿಗೆ ಇಲ್ಲೇ ಬಂದು ಕರ್ಕೊಂಡು ಹೋಗ್ಯಾರ, ನಾವು ಹುಣಸಿಗೆ ಬರೋಕ್ಕಾಗಿದ್ರಿ? ಹುಣಸಿಗೆ ಇಲ್ರಿ, ಕೋಳೂರು ತನ ಬಸ್ಸಿಗೆ ಕೋಳೂರ್ಲಿದ್ದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ. ನಾ ದೊಡ್ಡ ಆಫೀಸರ್ ಅದೀನಿ, ಇವತ್ತು ಜನತಾ ಮನೆ ರೊಕ್ಕ ಬರ್ತಾವ, ಇವತ್ತ ಬರ್ಬೇಕು ಸಹಿ ಮಾಡಾಕನ 8 ಗಂಟೆಗೆ ಹೋಗಾಡ್ರಿ ಆಕೆ. ನಂಬಿಸಿ ನಡುಹಾದಿಯಲ್ಲಿ ವಂಚನೆ. ಆರೋಪಿಯ ಮಾತನ್ನು ನಿಜವೆಂದು ನಂಬಿದ ವೃದ್ಧೆ ರಾಜನಕೊಳ ಗ್ರಾಮಕ್ಕೆ ತಲುಪಿದ್ದಾರೆ. ಅಲ್ಲಿಂದ ಆರೋಪಿ ಮೌನೇಶ್ ತನ್ನ ಪ್ಯಾಷನ್ ಪ್ರೋ ಮೋಟಾರ್ ಸೈಕಲ್ ಮೇಲೆ ವೃದ್ಧೆಯನ್ನು ಕೂರಿಸಿಕೊಂಡಿದ್ದಾನೆ. ಆದರೆ ಜನತಾ ಮನೆ ಇರುವ ಸ್ಥಳಕ್ಕೆ ಕರೆದೊಯ್ಯದೆ ದಾರಿ ಬದಲಾಯಿಸಿ ಗುಳಬಾಲ ರಸ್ತೆಯ ಕಡೆಗೆ ಬೈಕ್ ಚಲಾಯಿಸಿದ್ದಾನೆ. ಇಲ್ರಿ, ಕೋಳೂರು ತನ ಬಸ್ಸಿಗೆ ಹೋಗ್ಯಾರಿ, ಕೋಳೂರ್ಲಿದ್ದ ಗಾಡಿ ಮೇಲೆ ಹೋಗಾಡ್ರಿ. ಅಲ್ಲಿ ಹುಣ್ಚಿಗೆ ಹೋಗಾಕ ಈ ಕಡೆ ಯಾಕೆ ಹೋಗ್ತಿದ್ದಪ್ಪ ಅಂದ್ರೆ ಕ್ಯಾನಲ್ ಮೇಲೆ ಹಾಸಿ ಹೋಗಾಡ್ರಿ. ಯಾಕೆ ಹೋಗ್ತಿದ್ದಪ್ಪ ನನ್ನ ಸನ್ನೆ ಆತದ ಹುಣ್ಚಿಗೆ, ಅದಕ್ಕೆ ಹೋಗ್ತೀನಿ ಅಂತ ಹೇಳಿ ಚಲಾಯಿಸಿದ್ದಾನೆ. ಅರಣ್ಯ ಪ್ರದೇಶದಲ್ಲಿ ಭೀಕರ ಹಲ್ಲೆ, ಕೊಲೆ ಯತ್ನ. ಬೈಕ್ ಗುಳಬಾಳ ರಸ್ತೆಯ ಕಡೆಗೆ ಸಾಗುತ್ತಿದ್ದಂತೆ ಅನುಮಾನಗೊಂಡ ವೃದ್ಧೆಯನ್ನು ಆರೋಪಿ ಮೌನೇಶ್ ಡೊಣ್ಣಿಗೇರಿ ಅಕ್ಕಪಕ್ಕದಲ್ಲಿದ್ದ ನಿರ್ಜನ ಅರಣ್ಯ ಪ್ರದೇಶಕ್ಕೆ ಬಲವಂತವಾಗಿ ಎಳೆದುಕೊಂಡು ಹೋಗಿದ್ದಾನೆ. ಅಲ್ಲಿ ವೃದ್ಧೆಯ ಬಳಿಯಿದ್ದ ನಗದು ಹಣ ಹಾಗೂ ಮೈಮೇಲಿದ್ದ ಬಂಗಾರದ ಒಡವೆಗಳನ್ನು ಕಿತ್ತುಕೊಂಡಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಆರೋಪಿ ವೃದ್ಧೆಯ ತಲೆಗೆ ಹೆಲ್ಮೆಟ್ನಿಂದ ಬಲವಾಗಿ ಹಲ್ಲೆ ನಡೆಸಿದ್ದಾನೆ. ವೃದ್ಧೆ ಕೆಳಗೆ ಬೀಳುತ್ತಿದ್ದಂತೆ ಆಕೆಯ ಕುತ್ತಿಗೆಯ ಭಾಗವನ್ನು ಕಾಲಿನಿಂದ ಬಲವಾಗಿ ತುಳಿದು ಕೊಲೆ ಮಾಡಲು ಯತ್ನಿಸಿದ್ದಾನೆ. ತೀವ್ರ ಹಲ್ಲೆಯಿಂದಾಗಿ ವೃದ್ಧೆ ಪ್ರಾಣಾಪಾಯದ ಸ್ಥಿತಿಗೆ ತಲುಪಿದ್ದು 1 ದಿನ ಪೂರ್ತಿ ಪ್ರಜ್ಞೆಯಿಲ್ಲದೆ ಅಲ್ಲಿಯೇ ಬಿದ್ದಿದ್ದರು. ಮರುದಿನ ಪ್ರಜ್ಞೆ ಬಂದ ನಂತರ ತೆವಳುತ್ತಾ ಮುಖ್ಯ ರಸ್ತೆಯವರೆಗೆ ಬಂದು ಅಲ್ಲಿಂದ ದಾರಿ ಹೋಕರ ಸಹಾಯದಿಂದ ಮನೆಗೆ ತಲುಪಿದ್ದಾರೆ ಎಂದು ತಿಳಿದು ಬಂದಿದೆ. ಅವತ್ತು ಹುಡುಕಾಡಿವ್ರಿ, ಸಿಕ್ಕಿಲ್ರಿ, ಅವರು ಸಿಕ್ಕಿಲ್ಲ. ಮತ್ತು ಮಿಸ್ಸಿಂಗ್ ಆಗ್ಯದಂತೂ ಕಂಪ್ಲೇಂಟ್ ಕೊಟ್ಟಿವಿ ನಾವು. ಮತ್ತು ಮರುದಿನ ಅವ್ರು ಬಂದಿಂದ, ಅವರು ಪ್ರಜ್ಞೆ ಬಂದಿಂದ ಒಂದು ಹುಡುಗ ಚಿಕನ್ದ ಅಂಗಡಿಯಾವ ಮಾಳೂರ್ಲಿದ್ದ ಕೋಳೂರಿಗೆ ಬರಾವ, ಅವ ಕರ್ಕೊಂಬಂದಾನ್ರಿ. ಆ ಕಡೆ ಕೋಳೂರ್ಲಿದ್ದ ಈ ಕಡೆ ಕಾರ್ನ್ಯಾಗ ಕರ್ಕೊಂಬಂದಾರ. ನಾವು ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಇದು ಮಾಡಿ ಬಂದೀವಿ.
ಈಗ ಒಟ್ಟಾರೆ ನಿಮಗೆ ಎಷ್ಟು ಮೌಲ್ಯದ ಹಣ ಒಡವೆ ಕಳ್ಕೊಂಡಿರುತ್ತೆ? ಅವರು ಎಷ್ಟು ಅದು ಲೆಕ್ಕ ಹೆಂಗೆ ರೀ 2.5 ತೊಲೆ ಬಂಗಾರ, ಒಂದು 70,000 ರೂಪಾಯಿ ರೀ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ದಿನಾಂಕ 10 ಜೂನ್ 2026ರಂದು ನಡೆದ ಈ ಅಮಾನವೀಯ ಘಟನೆಯ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಕೊಡೇಕಲ್ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ವಿಶೇಷ ತಂಡವನ್ನು ರಚಿಸಿ ತನಿಖೆ ಆರಂಭಿಸಿದ್ದರು. ವೃದ್ಧೆಯ ಜೀವಕ್ಕೆ ಕುತ್ತು ತಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆರೋಪಿಯ ಪತ್ತೆಗೆ ಜಾಲ ಬೀಸಿದ್ದರು. ತೋರ್ಸಿಂದ ಈಗ ಜರ ಆರಾಮಾಗ್ಯಾದ್ರಿ. ಈಗ ಪೊಲೀಸರು ಮಾಡ್ಯಾರ. ಅವರು ಜೀವ ಹೋದ್ ಶಿಕ್ಷೆ ಕೊಡ್ಬೇಕನ್ನೋದು ನಮ್ದು ಇದು ರೀ. ರಿಮಾಂಡು ರೂಮಿಗೆ ಹೋಗಿದ್ದಾರೆ. ಹುಡುಗಂದು 23 ಅದಾರ. ಸಿಕ್ಕಿಬಿದ್ದ ಕಿರಾತಕ. ವಿಶ್ವಾಸಾರ್ಹ ಮಾಹಿತಿ ಹಾಗೂ ತಾಂತ್ರಿಕ ನೆರವನ್ನು ಬಳಸಿಕೊಂಡು ತನಿಖೆ ಚುರುಕುಗೊಳಿಸಿದ ಪೊಲೀಸರು ಘಟನೆ ನಡೆದ ಕೇವಲ 24 ಗಂಟೆಯೊಳಗೆ ಆರೋಪಿಯಾದ ಮೌನೇಶ್ ಡೊಣ್ಣಿಗೇರಿಯನ್ನು ವಶಕ್ಕೆ ಪಡೆದಿದ್ದಾರೆ. ವಶಪಡಿಸಿಕೊಂಡ ಸ್ವತ್ತುಗಳು: ಆರೋಪಿಯಿಂದ ವೃದ್ಧೆಯ ಬಳಿ ದೋಚಲಾಗಿದ್ದ ನಗದು ಹಣ, ಬಂಗಾರದ ಒಡವೆಗಳು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಪ್ಯಾಷನ್ ಪ್ರೋ ಮೋಟಾರ್ ಸೈಕಲ್ ಮತ್ತು ಹೆಲ್ಮೆಟ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಸಾರ್ವಜನಿಕರಿಂದ ಶ್ಲಾಘನೆ. ಅಸಹಾಯಕ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿ ವಂಚಿಸಿದ ಆರೋಪಿಯನ್ನು ಅತ್ಯಂತ ವೇಗವಾಗಿ ಪತ್ತೆ ಹಚ್ಚಿ ಬಂಧಿಸಿದ ಕೊಡೇಕಲ್ ಪೊಲೀಸ್ ಠಾಣೆಯ PSI ರಾಜಶೇಖರ ಹಾಗೂ ಸಿಬ್ಬಂದಿಯ ಕಾರ್ಯಕ್ಷಮತೆಗೆ ಸಾರ್ವಜನಿಕರು ಮತ್ತು ಸಂತ್ರಸ್ತೆಯ ಕುಟುಂಬಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಂಧಿತ ಆರೋಪಿಯ ವಿರುದ್ಧ ಕಲಂ 318 ಅಡಿ ವಂಚನೆ, 309(4) ದರೋಡೆ/ಸುಲಿಗೆ ಹಾಗೂ BNS 2023ರ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ: ಮಂಜುನಾಥ್ ಗೋಡೆಕರ್, ಹಲ್ಲೆಗೊಳಗಾದ ವೃದ್ಧೆ. ರೋಷನ್ B,